ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಆಶ್ಮೀಯ ಕಾಂಪೌಂಡ್ ಒತ್ತುವರಿ ತೆರವು ಕಾರ್ಯಾಚರಣೆ. ಅಧಿಕಾರಿಗಳೊಂದಿಗೆ ನಿವಾಸಿಗಳ ವಾಗ್ವಾದ. ಆಶ್ಮೀಯ ಕಾಂಪೌಂಡ್ ತೆರವಿಗೆ ವಕ್ಫ್ ಟ್ರಿಬ್ಯುನಲ್ ತಡೆ. ತೆರವಿನಿಂದ ಹಿಂದೆ ಸರಿಯಲು ಚರ್ಚಿಸಿದ ಅಧಿಕಾರಿಗಳು. ಆಶ್ಮೀಯ ಕಾಂಪೌಂಡ್ ತೆರವು ವಿರೋಧಿಸಿ ನಿವಾಸಿಗಳಿಂದ ಪ್ರತಿಭಟನೆ. ಬದಲಿ ವ್ಯವಸ್ಥೆ ಮಾಡಿಕೊಡಬೇಕೆಂಬ ಬೇಡಿಕೆ. ಆರ್ಟಿಪಿಎಸ್ ನಲ್ಲಿ ಟೆಂಡರ್ ಅಕ್ರಮ. ಅಧಿಕಾರಿಗಳ ಅಮಾನತುಗೊಳಿಸಿ ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ. ಮೇ 31ರಂದು ಬೋವಿ ವಡ್ಡರ ಸಮಾಜದ ಜಿಲ್ಲಾ ಸಮಿತಿ ಸಭೆ. ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಹನುಮಂತ ರಾಮನಗರ. ಮತ್ತು ವಾಯುಭಾರ ಕುಸಿತದಿಂದ ನಿರಂತರ ಮಳೆ, ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಕುಮಾರ್ ಮನವಿ. ಈಗ ವಾರ್ತೆಗಳ ವಿವರ. ಆಶ್ಮೀಯ ಮಸೀದಿಗೆ ಸೇರಿದ್ದ 3 ಎಕರೆ ಆಸ್ತಿಯೊಳಗೆ ಅನಧಿಕೃತವಾಗಿ ವಾಸವಿದ್ದ ನಿವಾಸಿಗಳು ಹಾಗೂ ವ್ಯಾಪಾರ ಮಳಿಗೆಗಳನ್ನ ಬುಧವಾರ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. 1981ರ ಹಿಂದಿನಿಂದಲೂ ಆಶ್ಮೀಯ ಮಸೀದಿಗೆ ಸೇರಿದ್ದ ಆಸ್ತಿಯಲ್ಲಿ ನಿವಾಸಿಗಳು ವಾಸವಿದ್ದರು. ಅದಾದ ನಂತರ ಆಶ್ಮೀಯ ಮಸೀದಿಯಿಂದ ಅನಧಿಕೃತ ನಿವಾಸಿಗಳನ್ನ ತೆರವುಗೊಳಿಸುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಅದರಂತೆ 1889ರಲ್ಲಿ ಕೋರ್ಟ್ ತೆರವುಗೊಳಿಸುವ ಆದೇಶವನ್ನ ಸಹ ನೀಡಿದೆ. ಇದನ್ನ ವಿರೋಧಿಸಿ ಅನಧಿಕೃತವಾಗಿ ವಾಸವಿದ್ದ ನಿವಾಸಿಗಳಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ತಡೆಯಾಜ್ಞೆಗಾಗಿ ಅಪೀಲ್ ಮಾಡಲಾಗಿತ್ತು. ಆದರೆ 1992ರಲ್ಲಿ ಜಿಲ್ಲಾ ನ್ಯಾಯಾಲಯ ತಡೆಯಾಜ್ಞೆಗೆ ಸಲ್ಲಿಸಿದ ಅರ್ಜಿಯನ್ನ ರದ್ದುಗೊಳಿಸಿ ತೆರವುಗೊಳಿಸುವ ಆದೇಶ ಸರಿ ಇದೆ, ತೆರವುಗೊಳಿಸಿ ಎಂದು ಮರು ಆದೇಶಿಸಿತ್ತು. ನಂತರ 1997ರಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ ಹೈಕೋರ್ಟ್ಗೆ ತಡೆಯಾಜ್ಞೆಗಾಗಿ ಮನವಿ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನ ಎತ್ತಿ ಹಿಡಿದು ತೆರವಿಗೆ ಆದೇಶಿಸಿತ್ತು. 1997ರಲ್ಲಿಯೇ ಮತ್ತೆ ಈ ಪ್ರಕರಣ ದ್ವಿಪೀಠ ಉಚ್ಚ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು. ಅಲ್ಲಿಯೂ ಕೂಡ ಈ ಪ್ರಕರಣ ರದ್ದಾಗಿತ್ತು. ಮುಂದುವರೆದು 2016ರಲ್ಲಿ ಈ ಪ್ರಕರಣ ವಕ್ಫ್ ನ್ಯಾಯಾಲಯದ ಮುಂದೆ ಇತ್ತು. ಇದೀಗ ಮೇ 13ರಂದು ವಕ್ಫ್ ನ್ಯಾಯಾಲಯದಿಂದ ಕರ್ನಾಟಕ ಸಾರ್ವಜನಿಕ ಆಸ್ತಿ ಅನಧಿಕೃತ ನಿವಾಸಿಗಳ ತೆರವು ಅಧಿನಿಯಮ 1974ರ ಸೆಕ್ಷನ್ 5(2) ಆಶ್ಮೀಯ ಮಸೀದಿಯ ಆವರಣದಲ್ಲಿ ಅಥವಾ ಆಸ್ತಿಯಲ್ಲಿ ವಾಸವಿರುವ ಅಥವಾ ವ್ಯಾಪಾರ ಮಾಡುತ್ತಿರುವ ಅನಧಿಕೃತ ಮನೆಗಳು ಹಾಗೂ ಅಂಗಡಿಗಳನ್ನ ತೆರವುಗೊಳಿಸಿ ಅಂತ ಆದೇಶವನ್ನ ನೀಡಿದೆ. ಆದೇಶದನ್ವಯ ಸಹಾಯಕ ಆಯುಕ್ತ ಗಜಾನನ ಬಾಲೆ, ತಹಶೀಲ್ದಾರ್ ಸುರೇಶ್ ವರ್ಮಾ ಹಾಗೂ ಜಿಲ್ಲಾ ವಕ್ಫ್ ಅಧಿಕಾರಿ ಹಾಗೂ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್ ನೇತೃತ್ವದಲ್ಲಿ ತೆರವು ಪ್ರಕ್ರಿಯೆ ಆರಂಭವಾಗಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ 31ಕ್ಕೂ ಹೆಚ್ಚಿನ ಮನೆಗಳಿಗೆ, ಇದಲ್ಲದೆ 25ಕ್ಕೂ ಹೆಚ್ಚಿನ ಅಂಗಡಿಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. 15ಕ್ಕೂ ಹೆಚ್ಚಿನ ಜೆಸಿಬಿಗಳು ತೆರವು ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತೆರವು ಕಾರ್ಯಾಚರಣೆ ವೇಳೆ ಕೆಲವು ನಿವಾಸಿಗಳು ಹಾಗೂ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ತೆರವುಗೊಳಿಸುವ ಮೊದಲು ನೋಟಿಸ್ ನೀಡಿಲ್ಲ ಎಂಬುದು ಅಲ್ಲಿನ ನಿವಾಸಿಗಳು ಮತ್ತು ವ್ಯಾಪಾರಸ್ಥರ ವಾದವಾದರೆ, ನೋಟಿಸ್ ನೀಡಲಾಗಿದೆ ಎಂಬುದು ಅಧಿಕಾರಿಗಳ ಪ್ರತಿವಾದವಾಗಿತ್ತು.
ಏನ್ ಗಲಾಟೆ ಇಲ್ರಿ ಸರ್, ನಮ್ ನ್ಯಾಯ ನಾವ್ ಯಾರಿಗೇನ್ ಮಾಡ್ಲಕತ್ತೀವಿ ಹೇಳ್ರಿ ನೀವು ಮೊದ್ಲು. ಸೀರಿಯಲ್ ನಂಬರ್ ಬರ್ತಾರೆ ಕಂಪಲ್ಸರಿ. ಸೀರಿಯಲ್ ನಂಬರ್ 863 ಓನರ್ ಫಸ್ಟು, ಸೆಕೆಂಡ್ ರೆಂಟ್ ಅಂತ ಬರ್ಕೊಂಡು ಬರೀ ಕಂಪಲ್ಸರಿ ಬರಬೇಕು. ಬಸ್ಸು ಎಲ್ಲ ಬರ್ಕೋಬೇಕು. ಅಡಿಟು ಹಿಂದೂ ಬರ್ಕೊಂಡಿಲ್ಲ, ಬರಬೇಕು. ಬ್ಯಾಕ್ ಸೈಡ್ ಮನೆ ಐತೆ. ಬಂದು ನಿಮಿಷದಿಂದ ಗಾಡಿ Justice!
ಎಂಬತ್ತು ವರ್ಷದಿಂದ ಇದ್ದೀವಿ. ಯಾರು ಮನೆ ಬಿಟ್ಟು ಹೋಗ್ತಾ ಇಲ್ಲ. ಈ ಜಾಗ ನಾವು ಇಲ್ಲಿವರೆಗೆ ರಕ್ಷೆ ಮಾಡ್ಕೊಂತ ಬಂದಿದ್ದೀವಿ. ಈಗ ರಕ್ಷೆ ಮಾಡಕ್ ಕೊಡ್ತಾ ಇಲ್ಲ. ನಾವು ಬಿಟ್ಟು ಹೋಗಿದ್ರೆ ಈ ಜಾಗ ಯಾರಿಗೆ ಹೋಗ್ತಿದ್ದೋ ಗೊತ್ತೇ ಇಲ್ಲ. ನಮ್ಗ ನ್ಯಾಯ ಬೇಕು, ನಮ್ಗ ಜಾಗ ಬೇಕು, ನಮ್ ಜಾಗ ನಮ್ಗ ಬೇಕು. ಅವ್ರ ಹಕ್ಕ ನಾವು ಕೇಳ್ತಾ ಇಲ್ಲ, ನಮ್ಮ ಹಕ್ಕು ನಮ್ಗ ಕೇಳ್ತಾ ಇದೀವಿ. ನಾವು ನಮ್ಗ ಜಾಗ ಬೇಕು. ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ನಾವು? ಈಗ ಬಾಬಾ ಅಂಬೇಡ್ಕರನೇ ನಮ್ಗ ಸಾಥಿ ಕೊಡ್ಬೇಕು ಅಷ್ಟೇ. ನಮ್ಮ ಹಕ್ಕು ನಮ್ಗ ಕೊಡ್ಬೇಕು. ಯಾರು ಬರ್ತಾ ಇಲ್ಲ. ಈಗ ಯಾರು ಬಂದಾರಮ್ಮ? ಏನಂತ ಹೇಳಕತ್ತಾರ? ಹೇಳ್ತಾ ಇದ್ದಾರೆ ಹಿಂಗೆ ಬರ್ತಾರ, ಹಿಂಗೆ ಹೇಳ್ತಾರ, ಹೋಗ್ತಾರ. ಇಲ್ಲಿಗೆ 4 ದಿನ ಆಯ್ತು. ಊಟ ಇಲ್ಲ, ನೀರಿಲ್ಲ, ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ಯಾರ, ನೀರ್ ಕಟ್ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಹುಡುಗರು ತಗೊಂಡು ವಯಸ್ಸಿಗೆ ಬಂದರ್ ತಗೊಂಡು ರೋಡಿಗೆ ಹಿಂಗೆ ಕುಂತಿದೀವಿ ಸರ್. ಯಾರು ಬರ್ತಾ ಇಲ್ಲ. ಎಲ್ಲಿಗೆ ಹೋಗಿದಾರ? ಎಲ್ಲರೂ ದೊಡ್ಡವರು. ನಮ್ಗೆ ಓಟು ಬೇಕಿದ್ದಾಗ ನಾವು ಬೇಕು, ಬಡವರು. ಈಗ ನಾವು ದಾರಿಗೆ ಬಂದೀವಿ. ಯಾರು ಬರ್ತಾರ? ಈಗ ಎಷ್ಟು ಮನೆಗಳವಮ್ಮ? 35 ಮನೆ ಅವ್ರಿ ಸಾರು. ಎಲ್ಲಾರು ಇಲ್ಲೇ ಯಾರ? ಯಾರು ಬಾಡಿಗೆ ಮನೆಯವ್ರು ಇಲ್ಲ. ಎಲ್ಲ ಸ್ವಂತ ಮನೆಯವರೇ ಇದಾರೆ ಇಲ್ಲಿ. ಅವ್ರವ್ರ ಕುಟುಂಬಕ್ಕೆ ಬಿಟ್ಟು ಸ್ವಲ್ಪ ಮಂದಿ ಹೊರಗಡೆ ಹೋಗಿದಾರ. ಇದು ಬಾಡಿಗೆ ಕೊಟ್ಟಾರ, ಅದು ಕೊಟ್ಟಾರ, ಎಲ್ಲ ಸುಳ್ಳು ಮಾತ್ರಿ ಸಾರ್. ಒಬ್ಬೊಬ್ಬರ ಮನೆಯಾಗ 4 ಮಂದಿ ಹೆಣ್ಮಕ್ಳಾರ. ಅವ್ರಿಗೆ ಹೆಂಗ ಬರ್ತಾರ್ರಿ ಸಂಬಂಧಗಳು? ಹಂಗಾಗಿ ಹೊರಗಡೆ ಹೋಗಿದಾರ ಸ್ವಲ್ಪ ಮಂದಿ. ಅವ್ರವ್ರ ಕುಟುಂಬಕ್ಕೆ ಬಿಟ್ಟು ಹೋಗಿದಾರ ಹೊರಗ. ಇದೆಲ್ಲ ಸುಳ್ಳು ಮಾತು. ಇದು ಬಾಡಿಗೆ ಮನೆ ಕೊಟ್ಟು ಹೋಗಿದಾರ ಅನ್ನೋದು ಸುಳ್ಳು ಮಾತು. ನಮ್ಮ ಮನೆ ನಮ್ಗ ಬೇಕು. ಈಗ ನಿಮ್ಮ ಹೆಸರಮ್ಮ? ಲತಾಬಾಯಿ. ನಗರದ ಆಸ್ಮಿಯ ಕಾಂಪೌಂಡ್ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದ ವಕ್ಫ್ ಬೋರ್ಡ್ ಕ್ರಮಕ್ಕೆ ಕಲಬುರಗಿ ವಕ್ಫ್ ಟ್ರಿಬ್ಯುನಲ್ ನಿಂದ ತಡೆಯಾಜ್ಞೆ ನೀಡಲಾಗಿದೆ. ವಕ್ಫ್ಗೆ ಸೇರಿದ್ದ ಜಾಗದಲ್ಲಿ ಅನಧಿಕೃತವಾಗಿ ಮನೆ ಹಾಗೂ ವ್ಯಾಪಾರ ಮಳಿಗೆಗಳನ್ನ ನಿರ್ಮಿಸಿಕೊಂಡಿರುವ ಕುರಿತು ಬುಧವಾರ ಬೆಳಗ್ಗೆಯಿಂದ ತೆರವುಗೊಳಿಸುವ ಪ್ರಕ್ರಿಯೆ ನಡೆಸಲಾಗಿದ್ದು, ಶಾಸನಬದ್ಧ ಅವಧಿಯಲ್ಲಿ ತೆರವುಗೊಳಿಸದಂತೆ ತಿಳಿಸಲಾಗಿದೆ. ಸಂತ್ರಸ್ತರು ಬಾಡಿಗೆ ಹಣ ಪಾವತಿಸುವುದಾಗಿ ಹೇಳಿದ್ದರಿಂದ ಮೇ 27ರವರೆಗೆ ಬಾಡಿಗೆ ಪಾವತಿಸುವ ಅವಕಾಶ ನೀಡಲಾಗಿದೆ. ಬಾಡಿಗೆ ಕಟ್ಟುವಲ್ಲಿ ವಿಫಲವಾದಲ್ಲಿ ನ್ಯಾಯಾಧೀಕರಣ ಆದೇಶ ರದ್ದುಗೊಳ್ಳಲಿದೆ ಎಂದು ತಡೆಯಾಜ್ಞೆ ಆದೇಶದಲ್ಲಿ ತಿಳಿಸಲಾಗಿದೆ. ನ್ಯಾಯಾಧೀಕರಣ ಆದೇಶದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಕುರಿತು ಸಹಾಯಕ ಆಯುಕ್ತರು ಹಾಗೂ ವಕ್ಫ್ ಅಧಿಕಾರಿಗಳು ಚರ್ಚೆಯಲ್ಲಿ ತೊಡಗಿದ್ದಾರೆ.
ಹೇಗಿರುತ್ತೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಆಶ್ಮಿಯಾ ಮಸೀದಿ ಸುತ್ತಮುತ್ತಲಿನ ಪ್ರದೇಶವು ವಕ್ಫ್ ಮಂಡಳಿ ವ್ಯಾಪ್ತಿಗೆ ಸೇರಿದ್ದು ಇಲ್ಲಿನ ನಿವಾಸಿಗಳು ಜಾಗವನ್ನ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದಾರೆ. ಆದರೆ ಸುಮಾರು 40 ವರ್ಷಗಳಿಂದ ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದು ಇದೀಗ ಏಕಾಏಕಿ ತೆರವಿಗೆ ಮುಂದಾಗಿದ್ದು ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕು, ತೆರವಿಗೆ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಆಶ್ಮಿಯಾ ಮಸೀದಿ ಸುತ್ತಮುತ್ತಲಿನ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆಶ್ಮಿಯಾ ಮಸೀದಿ ಸುತ್ತಮುತ್ತಲಿನ ಪ್ರದೇಶ ವಕ್ಫ್ ಮಂಡಳಿಗೆ ಸೇರಿದ್ದರಿಂದ ಕಳೆದ 1 ವಾರದ ಹಿಂದೆಯೇ ನೋಟಿಸ್ ನೀಡಲಾಗಿದೆ. ಈ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ವಾಸ ಮಾಡುತ್ತಿದ್ದು ಮಕ್ಕಳು ವೃದ್ಧರು ಇದ್ದಾರೆ. ತೆರವು ಮಾಡಿದರೆ ಸಾಕಷ್ಟು ತೊಂದರೆಯಾಗಲಿದೆ. ಈ ಪ್ರದೇಶದಲ್ಲಿ ಸುಮಾರು 25ರಿಂದ 30 ಮನೆಗಳಿದ್ದು ಇಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಬದಲಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ವಕಫ್ ಬೋರ್ಡಿಂದ ಏನು ಎವಿಕ್ಷನ್ ಆರ್ಡರ್ ತಂದಿದ್ರು, ಒಂದು 35 ವರ್ಷದ ಹೋರಾಟ ಇತ್ತು ಸತತವಾಗಿ ಇಲ್ಲಿ. ಅವರು ಇವಾಗಿಂದ ಅಲ್ಲ 80 ವರ್ಷದಿಂದ, 1 ವರ್ಷ ಅಲ್ಲ 2 ವರ್ಷ ಅಲ್ಲ 80 ವರ್ಷದಿಂದ ಇಲ್ಲೇ ಇರೋ ಅವ್ರ ತಾತ ಮುತ್ತಾದ ಕಾಲದಿಂದ ಎಲ್ಲ ಇಲ್ಲೇ ಇದೆ. ಅದರಲ್ಲೂ ಒಂದು 20 ವರ್ಷ ವಕಫ್ಗೆ ಅವರು ಟೈಮ್ ಟು ಟೈಮ್ ರೆಂಟನ್ನು ಕೊಟ್ಟಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅವರೇ ವಕಫ್ ಅವರೇ ಬಂದು ಆ ಲೇಔಟ್ ಮಾಡಿಸಿ 35 ನಿವೇಶನಗಳನ್ನು ಕಟ್ಟಿಕೊಟ್ಟಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದರು. ಅದೇ ಭರವಸೆ ಮೇಲೆ ಅವ್ರು ಇದ್ದರು. ಪಾಪ ಟೈಮ್ ಟು ಟೈಮ್ ರೆಂಟ್ ಕಟ್ಟಿಕೊಂಡು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿಕೊಂಡು, ಬಟ್ ಏನಾಯಿತು ಏನೋ ಗೊತ್ತಿಲ್ಲ, ಏಕಾಏಕಿ ಎವಿಕ್ಷನ್ ಆರ್ಡರ್ ತೊಗೊಂಡ್ಬಂದ್ಬಿಟ್ಟು ಇಷ್ಟು ತರಾತುರಿಯಲ್ಲಿ ಮಾಡಿದ್ದು ರಾಯಚೂರು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಇವತ್ತವರೆಗೆ ಎಷ್ಟೊಂದು ಎವಿಕ್ಷನ್ ಆರ್ಡರ್ಗಳಿದ್ದಾವೆ, ಡಿಸ್ಮೆಂಟಲ್ ಆರ್ಡರ್ಗಳಿದ್ದಾವೆ, ಎಲ್ಲರೂ ಹಂಗೆ ಇದ್ದಾವೆ. ಬಟ್ ಈ ವಿಷಯದಲ್ಲಿ, ಈ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಯಾಕೆ ಇಷ್ಟು ತರಾತುರಿಯಲ್ಲಿ ಇಷ್ಟೊಂದು ಪ್ರೊಟೆಕ್ಷನ್ ತಗೊಂಡು ಇಷ್ಟೊಂದು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ. ಬಟ್ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಬಡವರು ತಂಟೆಗೆ ಬಂದವರು ಉದ್ಧಾರ ಆಗೋದು ಎಲ್ಲೂ ಚರಿತ್ರೆಯಲ್ಲಿ ಇಲ್ಲ. ಇವತ್ತು ನಾನು ಇಲ್ಲಾಗಲಿ ನನಗೆ ಮಾಹಿತಿ ಇರಲಿಲ್ಲ. 3 ದಿನ ಆದಮೇಲೆ 3 ದಿನದಿಂದ ನೋಟಿಸ್ ಸಂಡೇ ಹೊತ್ತು ತಹಶೀಲ್ದಾರ್ ಸಾಹೇಬರು ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ವಕ್ಫ್ ಬೋರ್ಡ್ ಅಧಿಕಾರಿ ಮಾತನಾಡಿ, ಮೇ 13ರಂದು ತೆರವು ಮಾಡುವಂತೆ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ಆಶ್ಮಿಯಾ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶದ ತೆರವಿಗಾಗಿ ಆದೇಶವನ್ನ ಹೊರಡಿಸಲಾಗಿದೆ. ತಮ್ಮ ಮನೆಯ ಉಪಕರಣಗಳನ್ನ ತೆಗೆದುಕೊಂಡು ತೆರಳಬೇಕು ಅಂತ ತಿಳಿಸಿದರು. ಇದೇ ವೇಳೆ ಸಹಾಯಕ ಆಯುಕ್ತ ಗಜಾನನ್ ಬಾಲೆ ಮಾತನಾಡಿ, ವಕ್ಫ್ ಮಂಡಳಿ ವ್ಯಾಪ್ತಿಯಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿರುವುದರಿಂದ ತೆರವು ಮಾಡಲಾಗ್ತದೆ ಇದೆ. ಈ ಹಿಂದೆ ನೋಟಿಸ್ ನೀಡಿದ ಬಳಿಕವೂ ಸ್ಥಳಾಂತರಗೊಂಡಿಲ್ಲ. ಕೋರ್ಟ್ ಆದೇಶದ ಹಿನ್ನೆಲೆ ಪಾಲನೆ ಮಾಡಲೇಬೇಕು ಅಂತ ತಿಳಿಸಿದರು. फिर उसमें सबलीस के तौर पे सब अपनी मनमानी के हिसाब से चल रहा था यहाँ पे मामला. 1989 में ऑर्डर होने के बाद एविक्शन का 45 डेज़ जो कोर्ट का आदेश था उसके हिसाब से लीगल तरीके से 45 डेज़ का उनको टाइम दिया गया. उसके बावजूद भी वो लोग थोड़े अलग तरीके से प्रेशर से स्टे लेके आए थे. तो स्टे लेके आने के बाद से फिर वैसे ही मामला वो चलते गया. फिर उसके बाद अभी 15 डेज़ लास्ट मंथ हमको वक्फ ट्रिब्यूनल गुलबर्गा कोर्ट की तरफ से आदेश हुआ कि इनको एविक्शन कराओ बोल के. वो होने के बाद एज ए एविक्शन ऑफिसर हमारे रायचूर के एसी साहब को ऑफिसर अपॉइंट किया गया स्टेट वक्फ बोर्ड सीओ की तरफ से. होने के बाद फिर जो भी कोर्ट का प्रोसीजर एविक्शन का बताया गया उसको पिछले 3 दिन से कंप्लीट डोर टू डोर जाके सारे टेनेंट को बोल रहे हैं कि भाई कोर्ट का ऐसा ऐसा ऑर्डर है, डिटेल है, इसके हिसाब से आप लोग अपना अपना घर खाली कर लो या फिर दुकान है तो दुकान खाली कर लो बोल के
कोर्ट के रूल के हिसाब से जो आदेश थे उसको फॉलोअप करके 3 दिन अनाउंसमेंट भी हुआ, डोर टू डोर जाके कैनवेसिंग भी हुई। वो सब चीज़ें होने के बाद फिर आज सुबह से कार्रवाई शुरू हुई। और ये तमाम चीज़ें इसलिए हो रही है क्योंकि आप लोग जानते हैं रायचूर में ये बिग प्रॉपर्टी है, एक बड़ी बहुत अच्छी जगह पे है। यहाँ पे तकरीबन 3 एकड़ है। अब यहाँ पे कॉलेज बनेगा, स्कूल बनेगा, ISKS कोचिंग सेंटर बनेगा। हमारे पास हॉस्पिटल है 25 बेड का, उसको हम 100 बेड का हॉस्पिटल बनाएंगे। तो ये पब्लिक के फ़ायदे के लिए वहाँ पे जो हो सकता वो हम करेंगे। ಈಗ ಅವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಅವ್ರು ಸ್ಟಾರ್ಟಿಂಗ್ ಬಂದಾಗ ಅವ್ರ ಹತ್ರ ಏನು ರೆಂಟ್ ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲ ಇದರಿಂದ? नो नो ಈ ಸಂದರ್ಭದಲ್ಲಿ ಸನ್ನಿ ರೆನಾಲ್ಡ್, ನಿವಾಸಿಗಳಾದ ಇರ್ಫಾನ್, ವಿಜಯ್, ಯಾಸೀನ್, ಶಾಕೀರ್, ಶಾಲಂ, ತಸ್ಲಿಂ, ರಾಜು, ಇಮ್ರಾನ್, ಬಾಬಾ ಸಿಂಗ್, ಮಹಿಳೆಯರು ಸೇರಿದಂತೆ ಅಲ್ಲಿನ ನಿವಾಸಿಗಳು ಉಪಸ್ಥಿತರಿದ್ದರು। ಈಗ ಜಾಹೀರಾತುಗಳು। ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ। ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್। ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ। ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್। SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ। ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್। ತಡ ಮಾಡಬೇಡಿ, ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು। ಮೊಬೈಲ್ ಸಂಖ್ಯೆ 9443835032। ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್, ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ। ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ। ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ, ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ। ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ। ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ, ಮನಸ್ಸು ಉಲ್ಲಾಸ। ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ। ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್। ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು।
ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತು ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಸ್ಯಾಂಡ್ ಬ್ಲಾಸ್ಟಿಂಗ್ ಮತ್ತು ಎಫೆಕ್ಟ್ ಪೇಂಟಿಂಗ್ ಕಾಮಗಾರಿಯನ್ನ ಮುಂಬೈ ಮೂಲದ ಎಸ್ಪ್ರಿನ್ಸ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ಗೆ ನೀಡಲಾಗಿದ್ದು, ಈ ಕಾಮಗಾರಿಯನ್ನ ಕಳಪೆ ಕಾಮಗಾರಿಯಾಗಿ ಮಾಡ್ತಾ ಇದ್ದಾರೆ. ಅಕ್ರಮ ಎಸಗಿ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಜಯ ಕರ್ನಾಟಕ ಸಂಘದಿಂದ ಶಕ್ತಿನಗರದ ಕೆಪಿಸಿ ಮುಖ್ಯ ದ್ವಾರದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಕೆಪಿಸಿಎಲ್ ಅಧಿಕಾರಿಗಳು ಪಾರದರ್ಶಕ ಕಾಯ್ದೆ ಉಲ್ಲಂಘಿಸಿ ಟೆಂಡರ್ ಕರೆದಿದ್ದಾರೆ. ಅಂದಾಜು ಪಟ್ಟಿಯಲ್ಲಿ 2 ಕೋಟಿಂಗ್ ಎಪೆಕ್ಸ್ ಪೇಂಟಿಂಗ್ ಮಾಡಬೇಕೆಂದು ಟೆಂಡರ್ ಷರತ್ತು ಇದ್ರೂ ಕೂಡ ಗುತ್ತಿಗೆದಾರರು 1 ಬಾರಿ ಮಾತ್ರ ಕೋಟ್ ಪೇಂಟಿಂಗ್ ನಿರ್ವಹಿಸಿದ್ದಾರೆ. ಅಂದಾಜು ಪಟ್ಟಿಯಂತೆ ತುಕ್ಕು ಹಿಡಿದ ಭಾಗ ತೆಗೆದು ಹೊಸ ಕಬ್ಬಿಣ ಅಳವಡಿಸಬೇಕಿತ್ತು. ಕಾಮಗಾರಿ ಪೂರ್ಣಗೊಳಿಸುವ ಮುನ್ನವೇ 40 ಕೋಟಿ ರೂಪಾಯಿ ಹಣವನ್ನ ಗುತ್ತಿಗೆದಾರರಿಗೆ ಪಾವತಿಸಲಾಗಿದೆ. 4 ಟೆಂಡರ್ ಪ್ರಕ್ರಿಯೆಗಳಲ್ಲಿ ಇಬ್ಬರೇ ಗುತ್ತಿಗೆದಾರರು ಭಾಗಿಯಾಗಿದ್ದು, ಈ ಹಿಂದೆ ಈ ಇಬ್ಬರು ಭಾಗವಹಿಸಿದ ಟೆಂಡರ್ ಗಳನ್ನ ರದ್ದುಗೊಳಿಸಿದ್ದ ಕೆಪಿಸಿಎಲ್ ಇದೀಗ ಮತ್ತೆ ಈ ಟೆಂಡರ್ ಅವರಿಗೆ ನೀಡಿದ್ದಾರೆ ಎಂದು ಆರೋಪಿಸಿದರು. ಅಲ್ಪಾವಧಿ ಟೆಂಡರ್ ನಡೆಸಲು ಪೂರ್ವಾನುಮತಿ ಪಡೆದು ಟೆಂಡರ್ ಪ್ರಕ್ರಿಯೆ ನಡೆಸಬೇಕಿದ್ದು, ಆರ್ಟಿಪಿಎಸ್ ನಲ್ಲಿ 2 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಅಲ್ಪಾವಧಿ ಟೆಂಡರ್ ನಡೆಸಲಾಗಿದೆ. ಪ್ರಭಾರ ಅಧಿಕಾರದಲ್ಲಿರುವ ತಾಂತ್ರಿಕ ನಿರ್ದೇಶಕರು ಟೆಂಡರ್ ನೀಡಲು ನಿರ್ಧರಿಸಿದ್ದು, ಟೆಂಡರ್ ನಿಯಮಗಳನ್ನ ಉಲ್ಲಂಘಿಸಿರುವುದು ಸಂಶಯಗಳಿಗೆ ಕಾರಣವಾಗಿದೆ. ಕೂಡಲೇ ಕಾಮಗಾರಿ ಬಿಲ್ ತಡೆದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಎಚ್ಚರಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ತಾಲೂಕು ಅಧ್ಯಕ್ಷ ಡಿ ಸುರೇಶ್, ರಾಜಾ ಸಾಬ್, ಜಾಫರ್ ಶರೀಫ್, ಬಾವಾಸಲಿ, ಎಸ್ ಬಾಬು, ವಿಲಾಲ್, ರವಿ, ಶಿಖರೇಶ್, ಕರುಣಾಕರ್ ರೆಡ್ಡಿ, ಪ್ರಕಾಶ್, ರಾಜಾ, ನರ್ಸಪ್ಪ, ಎಂಡಿ ರಫಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬೋವಿವಡ್ಡರ ಜಿಲ್ಲಾ ಸಂಘದ ಸಭೆ ಮೇ 30ರಂದು ನಗರದ ಸಿದ್ದರಾಮೇಶ್ವರ ದೇವಸ್ಥಾನದ ಬಳಿ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕು ಪದಾಧಿಕಾರಿಗಳು ಭಾಗವಹಿಸುವಂತೆ ಜಿಲ್ಲಾಧ್ಯಕ್ಷ ಹನುಮಂತ ರಾಮನಗರ್ ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸಭೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಖರ್ಚು ವೆಚ್ಚ ಹಾಗೂ ದೇವಸ್ಥಾನಕ್ಕೆ ದೇಣಿಗೆ ನೀಡಿರುವ ದಾನಿಗಳ ಹಣದ ವಿವರ ಸಲ್ಲಿಕೆ, ದೇವಸ್ಥಾನದ ಸಮಿತಿ ರಚನೆ ಹಾಗೂ ಜಿಲ್ಲಾಧ್ಯಕ್ಷ ಆಯ್ಕೆ ಕುರಿತು ಚರ್ಚಿಸಲಾಗುತ್ತದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧ್ಯಕ್ಷ ಆಯ್ಕೆಯಾಗಿ 3 ವರ್ಷಗಳು ಪೂರ್ಣಗೊಂಡಿದ್ದು, ದೇವಸ್ಥಾನದ ಸಮಿತಿ ರಚನೆ, ದೇವಸ್ಥಾನದ ಕಾಮಗಾರಿ ಪ್ರಾರಂಭದ ನಿರ್ಣಯದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದರು. ಕರೆಕ್ಟಾಗಿ ಸಮಿತಿ ಅಧ್ಯಕ್ಷರ ಮೀಟಿಂಗ್ ಮಾಡಿ ನಂತರ ನಾನು ರಾಜೀನಾಮೆ ಮಾಡೋದಕ್ಕೆ ಇದಕ್ಕೆ ಸಂಬಂಧ ಅದಕ್ಕೆ ಹೇಳಿದ್ರು. ಆಯ್ತಪ್ಪ, ನಾನು ಮಾಡ್ತೀನಿ, ನಾನು ಸಿದ್ಧಿದ್ದೀನಿ. ನನಗೆ ಗುಡಿ ಮುಂದುವರಿಸಬೇಕು, ಅವೆಲ್ಲ ಖರ್ಚುಗಳು ಮಾಡಿ ಮುಂದೆ ಸಮಿತಿ ಅಧ್ಯಕ್ಷ ಮಾಡಿ ಗುಡಿಗೆ ನಾನು ಹೇಳಿದ್ದೀನಿ. ಹಾಗೆ ಅವರು ನಿಮ್ಮ ತಿರುಗಿ ಮಾಡಿದ ಒಂದು ಗಂಟೆ ಒಂದು ಕೇಳಿದ್ರೆ ಸ್ವಲ್ಪ ಬಂತಲ್ಲಿ ನ್ಯೂಸ್ ಬಂತು, ಅದನ್ನ ಇಲ್ಲಿ ತೋರಿಸಿದ್ರು ಸರ್. ಖರ್ಚು ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ರು ಅವ್ರನ್ನೇ ತೊಗೊಂಡಿದ್ದೀವಿ, ಕ್ಯಾಂಡಿಡೇಟ್ ತೊಗೊಂಡಿದ್ದೀವಿ. ತೊಗೊಂಡು ಬಂದರೆ ಅವರಿಗೆ ಹೇಳಿದ್ರು, ಕೊಟ್ಟಿವಲ್ಲಪ್ಪ ಸ್ವಲ್ಪ ಬಾಯಿ ಬಂದ ಮತ್ತು ಎಲ್ಲ ಕೇಳೋದು ಬೇಡ ಅಂತ ಶುರು ಮಾಡ್ತೀವಿ, ನಾನು ಕೊಡ್ತೀನ ಪಾಲಕ್ಕೆ ಬರ್ತೀನಿ ಹೇಳ. ಬಂದರೆ ಒಂದು ನಾಳೆ 31ಕ್ಕೆ ಶನಿವಾರ ಹೇಳಿದ್ರು ಅಂತ ಹೇಳಿದ್ದಾರೆ. ಅವತ್ತು ಮೀಟಿಂಗ್ ಕರೆದಿತ್ತು ಸರ್. ಎಲ್ಲ ತಾಲೂಕವರೆಲ್ಲ ಬರಲಿ, ಬಂದು ಎಲ್ಲ ಕೇಳಬೇಕು. ಹೇಳಿದ ನಂತರ ನಾನು ಹೇಳಿದೆ
ಈ ಸಂದರ್ಭದಲ್ಲಿ ಸುರೇಶ್ ಸಿರ್ವಾರ್, ಉಲಿಯಪ್ಪ, ವೆಂಕಪ್ಪ, ಈರಣ್ಣ ಮಡ್ಡಿಪೇಟ್, ಕೆ ತಿಮ್ಮಪ್ಪ, ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹವಾಮಾನ ಇಲಾಖೆ ವರದಿಯಂತೆ ವಾಯುಭಾರ ಕುಸಿತದಿಂದ ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಇನ್ನು 4 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಸುರಿಯುವ ವೇಳೆ ಜಿಲ್ಲೆಯ ಯಾವುದೇ ಕಡೆಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬರಬಹುದಾಗಿದೆ. ಆದ್ದರಿಂದ ಈ ಕುರಿತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಜಿಲ್ಲಾ, ತಾಲೂಕು, ಹೋಬಳಿ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಪ್ರವಾಹ ಅಥವಾ ಭಾರಿ ಮಳೆಯಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಭಾರಿ ಮಳೆಯಿಂದ ಉಂಟಾಗುವ ನೆರೆ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ನಗರ ಮತ್ತು ಗ್ರಾಮೀಣ ಪ್ರದೇಶದ ತೆಗ್ಗು ಪ್ರದೇಶಗಳಲ್ಲಿರುವ ಜನರನ್ನ ಗುರುತಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು. ಅವಶ್ಯಕತೆವೆನಿಸಿದರೆ ಕಾಳಜಿ ಕೇಂದ್ರಗಳನ್ನ ಪ್ರಾರಂಭಿಸಬೇಕು ಎಂದಿದ್ದಾರೆ. ಜಿಲ್ಲೆಯಲ್ಲಿ ಅತಿಯಾಗಿ ಮಳೆ ಸುರಿಯುವ ಸಂಭವ ಇರುವುದರಿಂದ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿಗಳ ಅಥವಾ ತೋಡುಗಳ ಮತ್ತು ವಿದ್ಯುತ್ ಕಂಬ ಹಾಗೂ ತಂತಿ ಸಮೀಪ ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಪ್ರಕೃತಿ ವಿಕೋಪದಿಂದ ಯಾವುದೇ ರೀತಿಯ ಘಟನೆಗಳು ಸಂಭವಿಸಿದ್ದಲ್ಲಿ ಅಥವಾ ಸಂಭವಿಸಬಹುದಾದ ಸೂಚನೆ ಇದ್ದಲ್ಲಿ ಸಾರ್ವಜನಿಕರು ಕೂಡಲೇ ಸಂಬಂಧಪಟ್ಟ ಪಂಚಾಯತಿ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡಬೇಕು. ಜಿಲ್ಲೆಯ ಜಿಲ್ಲಾ, ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಪ್ರವಾಹ ಅಥವಾ ಭಾರಿ ಮಳೆಯಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಲು ಸೂಚಿಸಲಾಗಿದ್ದು, ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವಂತಹ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಆಶ್ಮಿಯ ಕಾಂಪೌಂಡ್ ಒತ್ತುವರಿ ತೆರವು ಕಾರ್ಯಾಚರಣೆ, ಅಧಿಕಾರಿಗಳೊಂದಿಗೆ ನಿವಾಸಿಗಳ ವಾಗ್ವಾದ. ಆಶ್ಮಿಯ ಕಾಂಪೌಂಡ್ ತೆರವಿಗೆ ವಕ್ಫ್ ಟ್ರಿಬ್ಯುನಲ್ ತಡೆ, ತೆರವಿನಿಂದ ಹಿಂದೆ ಸರಿಯಲು ಚರ್ಚಿಸಿದ ಅಧಿಕಾರಿಗಳು. ಆಶ್ಮಿಯ ಕಾಂಪೌಂಡ್ ತೆರವು ವಿರೋಧಿಸಿ ನಿವಾಸಿಗಳಿಂದ ಪ್ರತಿಭಟನೆ, ಬದಲಿ ವ್ಯವಸ್ಥೆ ಮಾಡಿಕೊಡಬೇಕೆಂಬ ಬೇಡಿಕೆ. ಆರ್ಟಿಪಿಎಸ್ ನಲ್ಲಿ ಟೆಂಡರ್ ಅಕ್ರಮ, ಅಧಿಕಾರಿಗಳ ಅಮಾನತುಗೊಳಿಸಿ ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ. ಮೇ 31ರಂದು ಬೋವಿ ವಡ್ಡರ ಸಮಾಜದ ಜಿಲ್ಲಾ ಸಮಿತಿ ಸಭೆ, ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಹನುಮಂತ ರಾಮನಗರ. ಮತ್ತು ವಾಯುಭಾರ ಕುಸಿತದಿಂದ ನಿರಂತರ ಮಳೆ, ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಕುಮಾರ್ ಮನವಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.